ಈ ವ್ಯವಸಾಯ, ಇದು ರಾಗಿ, ಅಲಸಂಡೆ, ತೊಗರಿ, ಈ ತರ ಹಲವಾರು ಬೆಳೆಗಳನ್ನ ಮಾಡಿಕೊಂಡು ಈಗ ಅವರು ಬದುಕನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ನಿಂತ್ಕೊಳ್ಳುವಂತ ಒಂದು ಪರಿಸ್ಥಿತಿನಲ್ಲಿ ನೀವು ಬಂದು ಇಲ್ಲ ಅಂತಾರಾಷ್ಟ್ರೀಯ ಅಥವಾ ಏನೇ ಯಾವುದೇ ವಿಮಾನ ನಿಲ್ದಾಣ ಮಾಡೋದು ಎಷ್ಟು ಮಟ್ಟಿಗೆ ಅದು ಸರಿ ಅಂತ ನಾವು ಯೋಚನೆ ಮಾಡೋಕ್ಕಾಗತ್ತೆ. ಎಲ್ಲೋ ಒಂದ್ ಕಡೆ ದೇವನಹಳ್ಳಿನಲ್ಲಿ ನೀವು ಮಾಡಿದೀರಾ, ಮಾಡಿದ್ದನ್ನ ಸರಿ ಮಾಡ್ಕೊಳಕ್ಕೆ ಎಷ್ಟೊತ್ತು ಬೇಕಾಗಿಲ್ಲ. ಹೊಸದಾಗಿ ಸೃಷ್ಟಿ ಮಾಡೋದಕ್ಕೆ ತುಂಬಾನೇ ಶ್ರಮ ಬೇಕು. ಶ್ರಮದ ಜೊತೆನಲ್ಲಿ ಎಷ್ಟೋ ಜನಗಳಿಗೆ ಈಗ ಈಗ ಇದನ್ನ ಬದುಕು ಕಟ್ಕೊಂಡಿರುವಂತ ರೈತರು ಇವತ್ತು ಇಲ್ಲ ಅಂತಂತ ಹೇಳಿದ್ರೆ ಅವರು ನಾಳೆ ಆ ದುಡ್ಡನ್ನು ತಗೊಂಡು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಹೌದು. ಆಮೇಲೆ ಎಲ್ಲ ಒಂದ್ ಕಡೆ ನಮ್ಮ ಕನ್ನಡತನ, ಕನ್ನಡಿಗರ ಅಭಿವೃದ್ಧಿ, ಕನ್ನಡಿಗರ ಏಳಿಗೆ ಇವೆಲ್ಲ ಕುಂಠಿತ ಆಗ್ತಾ ಬರ್ತದೆ. ಆಮೇಲೆ ಬೆಂಗಳೂರು ಸುತ್ತಮುತ್ತ ನಿಮ್ಗೆ ಸ್ವಲ್ಪ ಆದ್ರೂ ಈ ಬೆಳೆ ಬೆಳೆಯೋರು ಒಂದಷ್ಟು ಜಾಗದಲ್ಲಿ, ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ, ಬಫರ್ ಝೋನು, ಸ್ವಲ್ಪ ಅರಣ್ಯ ಇಲಾಖೆದು ಇದು ಇದೆ. ನಾನೇನು ಹೇಳ್ತಾ ಇದ್ದೀನಿ, ಇದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು 2 ಎಕರೆ, 1 ಎಕರೆ ಇರುವಂತ ರೈತರಿಗೆ ನೀವು ಕೊಟ್ಟಿದ್ದೆಷ್ಟು ಮಾಡಿದ್ದೆಷ್ಟು ಗೊತ್ತಿಲ್ಲ. ಅವ್ರ ಭೂಮಿಯ ಒಂದು ಮೌಲ್ಯ ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗುತ್ತೆ. ನೀವೇನ್ ಕೊಟ್ಟು ಅವ್ರಿಗೆ ಉದ್ಧಾರ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಇದೆ ಅದು. ನಾನು ನನ್ನ ಕಳಕಳಿಯ ಗೌರವವಾದ ವಿನಂತಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ, ಇವತ್ತು ನನ್ನ ತಾಯಿಯವ್ರು ಬದುಕಿದಿದ್ರೆ ಅವ್ರು ಖಂಡಿತ ನಿಮ್ಮ ಮುಂದೆ ಬಂದು ಕೈ ಕಟ್ಟಿ ನಿಂತ್ಕೊಳ್ಳೋರು, ಏನಾದ್ರೂ ಮಾಡಿ ಸ್ವಾಮಿ ಅಂದ್ರೆ. ಹಾಗೆ ನಾನು ನನ್ನ ತಾಯಿಯವ್ರ ಪರವಾಗಿ ನಾವು ಈ ವಾಹಿನಿ ಮೂಲಕನೇ ನಾನು ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಇಲ್ಲಿ ಮಾಡುವಂತ ಈ ಕೆಲಸವನ್ನ ದಯವಿಟ್ಟು ನೀವು ಕೈ ಬಿಟ್ಟು ರೈತರಿಗೆ ನೀವು ಬದುಕುವಂತ ಮಾರ್ಗ ತೋರಿಸ್ರಿ ಹೊರತು ರೈತರನ್ನ ಇಲ್ಲಿಂದ ಈ ನೆಪದಲ್ಲಿ ಇನ್ನೊಂದು ನೆಪದಲ್ಲಿ ಒಕ್ಕಲೆಬ್ಬಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ಅದು ಒಳ್ಳೇದಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಕನ್ನಡಿಗರು ಯಾವ ರೀತಿ ಎಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ಈ ತರ ಕಷ್ಟಪಟ್ಟು ಬೆಳೆದು ಬಂದ ರೈತರು ಎಷ್ಟು ಮಟ್ಟಿಗೆ ಇವತ್ತು ಬಾಳ್ತಾ ಇದ್ದಾರೆ. ಒಂದು ಮೂಟೆ ಗೊಬ್ಬರಕ್ಕೂ ಅವರು ಪರಿತಪಿಸ್ಬೇಕಾಗಿದೆ. ಹಾಗೇನೆ ನೀವು ಈಗ ನಾಗರಿಕರು, ಸಿಟಿಲಿರುವಂಥವ್ರು, ಬೇಳೆ ಆಗ್ಲಿ, ಮತ್ತೊಂದಾಗ್ಲಿ, ಮಗದೊಂದಾಗ್ಲಿ, ಎಲ್ಲ ಬೆಲೆ ಏರಿಕೆ ಆಗೋಗಿದೆ. ಒಂದು ಕಡಿಮೆ ಆದ್ರೆ 4 ಪದಾರ್ಥಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ ರೈತರಿಗೆ ಪ್ರೋತ್ಸಾಹ ಕೊಡಕ್ ಪ್ರಯತ್ನ ಪಡ್ರಿ. ರೈತರಿಂದ ಜಾಸ್ತಿ ಉತ್ಪಾದನೆ ಬರ್ತಕ್ಕಂಥ ಕೆಲಸಕ್ಕೆ ನೀವು ಉತ್ಸಾಹ ಕೊಡ್ರಿ. ನೀವು ಅದೆಲ್ಲ ಬಿಟ್ಬಿಟ್ಟು ಅವ್ರನ್ನ ಒಕ್ಕಲೆಬ್ಬಿಸೋದು, ಮತ್ತೊಂದು ಮಾಡ್ತೀನಿ ಅನ್ನುವಂಥದ್ದು ದಯವಿಟ್ಟು ಮಾಡಬೇಡ್ರಿ. ಅದು ಬಂದು ಸೂಕ್ತವಾಗಿರಲ್ಲ, ಚೆನ್ನಾಗಿರಲ್ಲ. ಅಷ್ಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾನು ಮತ್ತೊಂದ್ಸರಿ ಇದನ್ನ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ಬದುಕು ಕಟ್ಕೊಂಡಿರೋರು ಹಾಳಾಗಿ ಹೋಗ್ತಾರೆ ನೀವು ಮಾಡುವಂತ ಕೆಲಸದಿಂದ. ಏನಾಗತ್ತೆ, ಎಷ್ಟೋ ಕಡೆಯಲ್ಲಿ ಇದು ನಡೆದಿದೆ. ಒಂದ್ ಕಾಲಕ್ಕೆ ವೈಟ್ ಫೀಲ್ಡ್ಸು ಆ ಕಡೆ ಈ ಕಡೆ ಎಲ್ಲ ಆ ಅಭಿವೃದ್ಧಿ ಅನ್ನುವಂಥ ನೆಪದಲ್ಲಿ ಎಷ್ಟೋ ಜನ ಭೂಮಿನ ಮಾರ್ಕೊಂಡು, ಆಸ್ತಿನ ಮಾರ್ಕೊಂಡು, ಅವ್ರಿಗೆ ಗೊತ್ತಿಲ್ಲ, ವಿದ್ಯಾವಂತರಲ್ಲ, ಆ ಹಣವನ್ನ ಯಾವ ರೀತಿ ನಾವು ಶೇಖರಿಸ್ಬೇಕು ಅಥವಾ ಅದನ್ನು ತಗೊಂಡೋಗಿ ಮತ್ತೆ ಭೂಮಿ ಕೊಂಡ್ಕೊಂಡು ಮತ್ತೆ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ಕೆಲವರೇನೆ. ಹೀಗೆ ಕೆಲವರು ಅದರಿಂದ ಅರ್ಧ ಭಾಗ ಕಮ್ಮಿ ಆಗ್ತಾ ಅವ್ರು ನಶಿಸಿ ಹೋಗ್ತಾರೆ. ನಶಿಸಿ ಹೋದ್ಮೇಲೆ ನಾವೇನ್ ಮಾಡ್ತೀವಿ? ಈಗ ನಾ ಇನ್ನೊಂದ್ಸರಿ ನಿಮಗೆ ಕೇಳ್ತಾ ಇದ್ದೀನಿ, ಸಾಫ್ಟ್ವೇರ್ ನಾವು ಒಪ್ಕೋತೀವಿ, ಅದೇನು ತಪ್ಪು ಅದೆಲ್ಲ ಅಲ್ಲ. ಇವಾಗ ಇಷ್ಟು ವಿದ್ಯಾವಂತರು ಇಂಜಿನಿಯರಿಂಗ್ ಇದು ಓದಿರ್ತಾರೆ, ಅವರಿಗೆ ಉದ್ಯೋಗ ಬೇಕು, ಉದ್ಯೋಗ ಕಲ್ಪಿಸ್ಲೇಬೇಕು. ನಾನು ಹೇಳ್ತಾ ಇದ್ದೀನಿ, ಆ ಸಾಫ್ಟ್ವೇರ್ ಉದ್ಯೋಗ ಕೂಡ ಅವರು ಊಟ ಮಾಡೋದು ಅದೇ ಅನ್ನ, ಅದೇ ತರಕಾರಿ. ಅದನ್ನ ಬೆಳೆಯಕ್ಕೆ ಒಬ್ಬ ರೈತನು ಬೇಕಲ್ವಾ? ರೈತನ ಯಾಕೆ ಕಳಿತೀರಾ ನೀವು? ಕಳಿಬೇಡಿ, ದಯವಿಟ್ಟು ಕಳಿಬೇಡಿ. ನೀವು ಪರ್ಯಾಯ ವ್ಯವಸ್ಥೆ ಯೋಚನೆ ಮಾಡಿ. ಇವಾಗ ಒಂದು ಕಾಲಕ್ಕೆ, ಇವತ್ತು ನಿನ್ನೆ ನಿಧನರಾದ ಶ್ರೇಷ್ಠರು SM ಕೃಷ್ಣರವರು ನೋಡಿ, ಅವರು ಏನು ಮಾತಾಡ್ಲೇ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಜೋರವಾಗಿ ಕಠಿಣವಾಗಿ ಒಂದು ಶಬ್ದನೂ ನಾವು ಕೇಳಲಿಲ್ಲ. ಆದ್ರೆ ಅವ್ರ ಸಾಧನೆ ಏನ್ರಿ ಅವ್ರ ಸಾಧನೆ ಏನ್ರಿ, ಹುಡುಗಾಟನೇನ್ರಿ ಅದು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಿಸ್ಬೇಕು ಅಂತ ಗೊತ್ತಿರುವಂತ ಏಕೈಕ ವ್ಯಕ್ತಿ. ಆ ವ್ಯಕ್ತಿತ್ವ ಅದೇನೆ, ವಿದ್ಯಾವಂತರಿಗೆ ಭೂಷಣನೇ ಅದೇನೆ. ನಾನು ಹೇಳ್ತೇನೆ, ಉಳಿದವರು ಯಾರಿಗೋ ಯೋಗ್ಯತೆ ಇಲ್ಲ ಅಂತ ನಾನು ಹೇಳಕ್ ಇಲ್ಲಿ ಮಾತಾಡಕ್ ಬಂದಿದ್ದೆ. ನಾನು ಅದನ್ನ ಯೋಚನೆ ಮಾಡಿ. ಹೌದು, ಈಗ ನೀವು ಈ ಕಡೆಗೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ನೀವು ಬೆಳೆಸ್ಕೊಂಡು ಹೋಗ್ತೇನೆ. ಅದೇ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು? ನಿಮ್ಮ ಹತ್ರ ಪವರೇ ಇಲ್ಲ. ಫಸ್ಟ್ ಎಲ್ಲಿದೆ ಪವರ್? ಯು ಡೋಂಟ್ ಹ್ಯಾವ್ ಪವರ್. ಇಲ್ಲಿಂದ ಇನ್ನೊಂದು 2 ತಿಂಗಳು ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕಠೋರವಾದ ಬಿಸಿಲು ಬರುತ್ತೆ.
ನೀರುಗಳೆಲ್ಲ ಸೇಮ್ ಲಿಂಗನ್ಮುಖಿನಲ್ಲಿ ಕಮ್ಮಿ, ಶರಾವತಿನಲ್ಲಿ ಕಮ್ಮಿ ಆಗುತ್ತೆ. ಕಮ್ಮಿ ಆದ ತಕ್ಷಣ ನಿಮ್ಗೆ ಕರೆಂಟ್ ಇರಲ್ಲ. ಒಂದ್ ದಿನಕ್ಕೆ 10 ಸರಿ ಪವರ್ ಕಟ್ಟು. ರೈತರಿಗಂತೂ ಪವರ್ ಎಲ್ಲ, ರಾತ್ರಿ ಹೊತ್ತು ನೀರು ಹಾಯ್ಸಕ್ಕಾಗಲ್ಲ, ಚಿರತೆ ಕಾಟ ಆಗುತ್ತೆ, ಹಾವಿನ ಕಾಟ ಇರುತ್ತೆ, ಬೆಳೆಗಳು ಕಮ್ಮಿ ಆಗುತ್ತೆ, ತಿರುಗಿ ಇನ್ನೂ ಒಂದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ನಾ ಏನ್ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ತೀರ್ಮಾನ ತಗೊಳ್ಳುವಾಗ್ಲು ರೈತರಿಗೆ ವಿರೋಧವಾದ ತೀರ್ಮಾನ ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ತಗೊಂಬೇಡಿ. ಮಾಡ್ತೀರಾ? ಏನು ಹಕ್ಕು ಚೀಟಿ ಅಂತ ಮಾಡಿದಾರಲ್ಲ ರೈತರಿಗೆ, ಇವತ್ತು ಅರಣ್ಯ ಒತ್ತುವರಿ ಮಾಡಿರೋರಿಗೆ ಒಂದು ಕಾನೂನಿದೆ, ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲಿ. ಅದು ಬಂದು ಗೆಜೆಟ್ ಆಗಿದೆ ನಿಮ್ಗೆ ಪಾರ್ಲಿಮೆಂಟ್ ಅಲ್ಲಿ. ಏನ್ ಗೆಜೆಟ್ ಆಗಿದೆ? 3 ಎಕರೆ ಒಳಪಟ್ಟ ಯಾವುದೇ ರೈತನ್ನು ಒಕ್ಕಲೆಬ್ಬಿಸುವಾಗಿಲ್ಲ. ಅವ್ರು ಒತ್ತುವರಿ ಮಾಡಿದ್ರೆ ಒಕ್ಕಲೆಬ್ಬಿಸುವಾಗಿಲ್ಲ. ನನ್ನ 3 ಎಕರೆ ಮೇಲ್ಪಟ್ಟು ಏನಾದ್ರು ಜಾಸ್ತಿ ಇದ್ದಿದ್ರೆ ನೀವು ತಗೊಳ್ಳಿ ಅಷ್ಟೇನೆ. ಅವ್ರು ತಲತಲಾಂತರ ತಿನ್ಕೊಂಡು ಹೋಗ್ಬೋದು, ಬೆಳೆ ಬೆಳಿಬೋದು, ನಿಮ್ಗೇನ್ ಸುಂಕ ಕಟ್ತಾರೋ ಕಟ್ಕೊಂಡು ಜೀವನ ಮಾಡ್ಬೇಕು. ಅದೇ ರೀತಿ ಕಂದಾಯ ಭೂಮಿನ ತಗೊಂಡೋಗಿ ಯಾವುದೋ ನೋಟಿಫಿಕೇಶನ್ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ರೈತರನ್ನ ಅಲ್ಲಿಂದ ತೆರವು ಮಾಡ್ಲೇಬಾರ್ದು. ಯಾಕೆ ತೆರವು ಮಾಡ್ಬಾರ್ದು ಅಂದ್ರೆ ಅದು ಇವತ್ತಿಗೂ ನಿಮಗೆ ಪಾಣಿನಲ್ಲಿ ಆ ರೈತನ ಹೆಸರು ಬರ್ತಾ ಇದೆ. ಹಾ, ಇದು ಬಂದು ಏನ್ ಬಂದಿತ್ತು ಅಂದ್ರೆ ಪರಿಸ್ಥಿತಿ 1980ನೇ ಇಸ್ವಿನಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತದೆ. ಅದರ ಪೂರ್ವದಲ್ಲಿ ಇವರೆಲ್ಲರೂ ಅರಣ್ಯ ಇದು ಅಂತ ಹೇಳ್ಬಿಟ್ಟು ಮಾಡ್ಬೇಕಾಗಿತ್ತು. ಇವರು ಅದನ್ನ ಮಾಡಿಲ್ಲ ಅಂದ್ರೆ ಅದಕ್ಕೆ ಕಾರಣ 1919ರಲ್ಲಿ ಮೈಸೂರು ಮಹಾರಾಜರು ರೀಸರ್ವೆ ಮಾಡ್ತಾರೆ. ಅದು ರೀಸರ್ವೆ ಮಾಡಿದಾಗ ಅಲ್ಲಿ ಏನತ್ತೆ, ಕೆಂಪು ಕುಷ್ಕಿ ಬೀಳು ಅಂತ ಹೇಳ್ಬಿಟ್ಟು ಬರುತ್ತೆ ಏರಿಯಾಗೆ. ಸುಮಾರು ಲಕ್ಷಾಂತರ ಹೆಕ್ಟೇರ್ ಏರಿಯಾನು ಕಂದಾಯಕ್ಕೆ ಸೇರಿರುವಂತ ಜಾಗ. ಅದು ಸರಿ ಮಾಡಿ, ಅದನ್ನ ಸರಿ ಮಾಡಿ. ನೀವು ಖಂಡಿತ ನೀವು ದುಡ್ಡು ಕೊಟ್ಟು ರೈತರನ್ನ ಉದ್ಧಾರ ಮಾಡಕ್ಕಾಗಲ್ಲ. ಅವ್ರ ಭೂಮಿ ಅವರಿಂದ ಕಿತ್ಕೋಬೇಡಿ, ನೀವು ಅವ್ರನ್ನ ಉದ್ಧಾರ ಮಾಡಿದಷ್ಟೇ, ಮುಗಿದೋಯ್ತು. ಏನು ಮಾಡಕ್ಕಾಗಲ್ಲ. ದಯವಿಟ್ಟು $1 ಟ್ರಿಲಿಯನ್, $5 ಟ್ರಿಲಿಯನ್ ನಾವೆಲ್ಲಾನು ತುಂಬಾ ನಂಬಿಕೆ ಇಟ್ಟಿದೀವಿ, ಗೌರವ ಇಟ್ಟಿದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೇಲೂ ಗೌರವ ಇಟ್ಟಿದೀವಿ. ಸಾರ್ಕ್ ಮೀಟಿಂಗ್ ನಲ್ಲಿ ಬುಷ್ ಅವ್ರಿಗೆ ಅವರು ಒಂದ್ ಮಾತು ಹೇಳಿದ್ರು. ಆಮೇಲೆ ವಿಶ್ವ ಬ್ಯಾಂಕಿಗೆ ಹೇಳಿದ್ರು, ನಹಿ ಚಾಹಿಯೆ ಆಪ್ಕ ಉದಾರ ಅಂತ, ನಿಮ್ಮ ಸಾಲ ಬೇಡ ನಮ್ಗೆ, आपका ₹1 भरने के लिए ₹30 देना पड़ेगा अभी ही हमको. लेकिन 30 ರೂಪೀಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನಾಯ್ತು ನಿಮ್ದು? ಅರ್ಥ ಇದ್ರೆ ಸ್ವಾಮಿ. ಮತ್ತೆ ಅದನ್ನೇ ಬೇಡ ಅಂದಿದ್ದವರು ಕ್ಯಾ ನಹಿ ಭಾರತ್ ಮೇ ಅಂತ ಕೇಳಿದ್ರು. ಏನಿಲ್ಲ ಭಾರತದಲ್ಲಿ, ಎಲ್ಲವೂ ಇದೆ. ನಾನು ಹೇಳ್ತಾ ಇದ್ದೀನಿ, ಸಾಲ ಮಾಡೋದು ಕಡಿಮೆ ಮಾಡೋಣ. ನಮ್ಮ ಪಾಡಿಗೆ ನಾವ್ ಯಾವಾಗ ಮುಂದುವರಿಯೋಣ, ಪರವಾಗಿಲ್ಲ. ಇಮಿಡಿಯೇಟ್ ನಾವೀಗ ಅಮೆರಿಕ ಆಗ್ಬೇಕಾಗಿದ್ಯಾ? ಐಫೆಲ್ ಟವರ್ ಬೇಕಾಗಿದೆಯಾ? ಇಲ್ಲಿ ಏನ್ ಬೇಕಾಗಿದೆ ಹೇಳಿ, ದಯವಿಟ್ಟು ಹೇಳಿ. ನನಗೆ ಏನ ಗೊತ್ತಾಗ್ತಾ ಇಲ್ಲ. ನನಗೆ ಇರೋ ಈ ಪ್ರಕೃತಿ ಸೌಂದರ್ಯ ಭಗವಂತ ಕೊಟ್ಟಿರೋದು ಅಮೆರಿಕದಲ್ಲೂ ಇಲ್ಲ. ಹೌದು. ಶಿಂಷಾ ಹೆಂಗಿದೆ ನೀವು ನೋಡಕ್ಕೆ? ಜೋಗದ್ ಗುಂಡಿ ಹೇಗಿದೆ? ಎಷ್ಟು ಲಕ್ಷಣ? ಗಗನ ಚುಕ್ಕಿ, ಬರಚುಕ್ಕಿ, ಇವೆಲ್ಲ ನೋಡ ಕಣ್ಣಿಗೆ ಚೆನ್ನಾಗಿಲ್ವ ನಿಮ್ಗೆ? ಅದನ್ನ ಅಂದವಾಗಿ ಮಾಡಿ ಕೂತ್ಕೊಂಡು ನಯಾಗ್ರಾ ಫಾಲ್ಸ್ ವ್ಯೂ ಕೊಡುವಂಗ್ ಕೊಡ್ರಿ. ಎಲ್ಲ ಬಿಟ್ಬಿಟ್ಟು ಏನೇನೋ ಮಾಡ್ತಾ ಕೂತಿದ್ದೀರಾ ನೀವು. ಇದನ್ನ ಒಂದು ಪ್ರವಾಸಿ ತಾಣ ಮಾಡೋಂಗೆ ಪ್ರಯತ್ನ ಪಡ್ರಿ ಸ್ವಾಮಿ. ಸ್ವಲ್ಪ ನಮ್ಗೇನು ಗೊತ್ತಿಲ್ಲ ಅಂತಾನೆ ಅನ್ಕೊಳ್ರಿ. ವಿನೋದ್ ರಾಜ್ ಅವ್ರೆ, ಸುಮ್ನೆ ಕೂತ್ಕೊಂಡು ಏನಕ್ರಿ ಇದ್ದೀರಾ? ಈ ತರದೇನಾದ್ರು ಮಾಡ್ಕೊಡ್ರಿ ಅಂತ ಹೇಳಿ ನಾವು ನಮ್ಮ ಟೀಮ್ ನ ಕರ್ಕೊಂಡ್ಬಂದು ನಾವು ಅಭಿವೃದ್ಧಿ ಮಾಡಿಸ್ತೀವಿ. ಹೌದು, ಖಂಡಿತ ಆದಾಯ ಬರ್ಬೇಕು ಸರ್ಕಾರಕ್ಕೆ. ಅಂತ ಕೆಲಸ ದಯವಿಟ್ಟು ಮಾಡ್ಕೊಡಿ. ನಾನು ಹೇಳೋದು ಇಷ್ಟೇನೆ. ನಾನು ಕಳಕಳಿಯಿಂದ ವಿನಂತಿಸ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ಇವತ್ತು ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳಿಂದ ಎಲ್ರಿಗೂ ಇದು ಅರಿವಾಗ್ಬೇಕು ದಯವಿಟ್ಟು. ನಾನು ಯಾವುದು ಅನ್ಯತಾ ಮಾತಾಡಿಲ್ಲ. ನಾನು ಖಂಡಿತ ನಾವು ಮಾತಾಡಿದ್ದೇನೆ. ಆಮೇಲೆ ಯಾವುದೇ ಒಂದು ಪಕ್ಷ ಯಾವತ್ತಕ್ಕೂ ನಾವು ವಿರೋಧವಾಗಿ, ಯಾರ ಸಿದ್ಧಾಂತಕ್ಕೂ ವಿರೋಧವಾಗಿಲ್ಲ. ಆದ್ರೆ ಸಾಮಾನ್ಯ ಮನುಷ್ಯನ ಒಂದು ಹಕ್ಕನ್ನ ನೀವು ದಯವಿಟ್ಟು ಕಿತ್ಕೊಂಬೇಡಿ, ಅಷ್ಟೇ ನಾನು ಹೇಳ್ತಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.